ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಅಂದರೆ 29 ಮೇಗೆ ನಮ್ಮ RCB ತಂಡ ಪಂಜಾಬ್ ಕಿಂಗ್ಸ್ ಮುಂದೆ ಕ್ವಾಲಿಫೈಯರ್ 1 ಅನ್ನು ಆಡಲಿದೆ. ಆದರೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ RCB ತಂಡದಿಂದ ಕೆಲವು ತುಂಬಾ ದೊಡ್ಡ ಗುಡ್ ನ್ಯೂಸ್ಗಳು ಬರ್ತಾ ಇದೆ. ಆದರೆ ಈ ಗುಡ್ ನ್ಯೂಸ್ಗಳು ಯಾವುದಂತ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ RCB ತಂಡಕ್ಕೆ ಬರುತ್ತಿರುವ ಮೊದಲನೇ ಗುಡ್ ನ್ಯೂಸ್ ಯಾವುದಪ್ಪ ಅಂದ್ರೆ RCB ಬರೋಬ್ಬರಿ 9 ವರ್ಷಗಳ ಬಳಿಕ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡಿದೆ. ಹೌದು, ಕೊನೆಯ ಬಾರಿ RCB ಟಾಪ್ 2 ಅಲ್ಲಿ ಯಾವಾಗ ಫಿನಿಶ್ ಮಾಡಿದೆ ಅಂದ್ರೆ ಅದು 2016ರಲ್ಲಿ. ಅದರ ನಂತರ RCB ಇದೇ ಸೀಸನ್ ಪುನಃ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾ ಇರೋದು. ಮತ್ತೆ IPL ನಲ್ಲಿ ಟ್ರಾಫಿಯನ್ನು ಗೆಲ್ಲಬೇಕಾದರೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದು ಎಷ್ಟೊಂದು ಅಗತ್ಯ ಅಂದರೆ ಕಳೆದ 13 IPL ಸೀಸನ್ಗಳಲ್ಲಿ 12 ಬಾರಿ ಟಾಪ್ 2 ಅಲ್ಲಿ ಬಂದ ತಂಡವೇ ಫೈನಲ್ ಅನ್ನು ಗೆದ್ದಿದೆ. ಮತ್ತೆ ಒಂದು ಬಾರಿ ಮಾತ್ರ 3ನೇ ಕ್ರಮಾಂಕದಲ್ಲಿ ಫಿನಿಶ್ ಮಾಡಿದ ತಂಡ ಟ್ರಾಫಿಯನ್ನು ಗೆದ್ದಿರೋದು. ಅದು ಬಂದ್ಬಿಟ್ಟು 2016ರಲ್ಲಿ. ಹೌದು, 2016ರಲ್ಲಿ SRH ತಂಡ 3ನೇ ಕ್ರಮಾಂಕದಲ್ಲಿ ಫಿನಿಶ್ ಮಾಡಿ ಎಲಿಮಿನೇಟರ್ ಗೆದ್ದು ಕ್ವಾಲಿಫೈಯರ್ 2 ಗೆದ್ದು ಮತ್ತೆ RCB ಅನ್ನು ಫೈನಲ್ ಅಲ್ಲಿ ಸೋಲಿಸಿ ಟ್ರಾಫಿಯನ್ನು ಗೆದ್ದಿದ್ದು. ಸೊ ಇದು ಒಂದು ಸೀಸನ್ ಅನ್ನು ಬಿಟ್ಟರೆ ಉಳಿದ ಎಲ್ಲ IPL ಸೀಸನ್ಗಳಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡಿದ ತಂಡವೇ ಟ್ರಾಫಿಯನ್ನು ಗೆದ್ದಿದೆ. ಹಾಗಾಗಿ IPL ಅಲ್ಲಿ ಟ್ರಾಫಿಯನ್ನು ಗೆಲ್ಲಬೇಕಾದ್ರೆ ಟಾಪ್ 2 ಅಲ್ಲಿ ಬರೋದು ತುಂಬಾನೇ ಮುಖ್ಯ. ನಂತರ RCB ತಂಡಕ್ಕೆ ಬರುತ್ತಿರುವ ಎರಡನೇ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಜಾಸ್ ಹೇಜಲ್ವುಡ್ ಮತ್ತು ಟಿಮ್ ಡೇವಿಡ್ ಅವರ ಕಡೆಯಿಂದ. ಹೌದು, ಕಳೆದ ಪಂದ್ಯ ಅಂದರೆ LSCಯ ಮುಂದಿನ ಪಂದ್ಯದಲ್ಲಿ ಇಂಜರಿ ಸಮಸ್ಯೆಯಿಂದ ಜಾಸ್ ಹೇಜಲ್ವುಡ್ ಮತ್ತು ಟಿಮ್ ಡೇವಿಡ್ ಅವರು ಅವೈಲೇಬಲ್ ಇರಲಿಲ್ಲ. ಆದರೆ LSCಯ ಮುಂದಿನ ಪಂದ್ಯದ ಟಾಸ್ ಅಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಕನ್ಫರ್ಮ್ ಮಾಡಿದ್ದಾರೆ ಟಿಮ್ ಡೇವಿಡ್ ಮತ್ತು ಜಾಸ್ ಹೇಜಲ್ವುಡ್ ಅವರು ನಮಗೆ PBKS ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇರ್ತಾರಂತ. ಮತ್ತು ಈ ನ್ಯೂಸ್ ಅನ್ನು ಕೇಳಿ ಅಂತೂ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿದೆ. ಯಾಕಂದ್ರೆ ಜಾಸ್ ಹೇಜಲ್ವುಡ್ ಅವರು ಬೌಲಿಂಗ್ ಅಲ್ಲಿ ಇಲ್ಲದ ಕಾರಣ RCBಯ ಬೌಲಿಂಗ್ ತುಂಬಾನೇ ಕಳಪೆಯಾದ ಪ್ರದರ್ಶನವನ್ನು ಕೊಡ್ತಾ ಇದೆ. ಯಾಕಂದ್ರೆ IPL ನ ಫಸ್ಟ್ ಹಾಫ್ ಅಲ್ಲಿ ಜಾಸ್ ಹೇಜಲ್ವುಡ್ ಅವರ ತಂಡದಲ್ಲಿ ಇದ್ದಾಗ RCB ಒಂದು ಸಲ ಕೂಡ 100ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಹೊಡೆಸಿಕೊಂಡೇ ಇರಲಿಲ್ಲ. ಆದರೆ ಜಾಸ್ ಹೇಜಲ್ವುಡ್ ಅವರು ಬಿಟ್ಟು ಹೋದ ಮೇಲೆ RCB ಪದೇ 200ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಹೊಡೆಸ್ಕೊಳ್ತಾ ಇದೆ. ಹಾಗಾಗಿ ಜಾಸ್ ಹೇಜಲ್ವುಡ್ ಅವರು ಇಲ್ಲಿ ಪ್ಲೇಯಿಂಗ್ 11ಗೆ ಬರುವುದು ತುಂಬಾನೇ ಮುಖ್ಯ. ಇನ್ನೊಂದು ಕಡೆ RCB IPL 2025ರಲ್ಲಿ ಕೆಲವು ತುಂಬಾ ದೊಡ್ಡ ರೆಕಾರ್ಡ್ಸ್ ಅನ್ನು ಮಾಡಿದೆ. ಮೊದಲ ರೆಕಾರ್ಡ್ ಏನಪ್ಪಾ ಅಂದ್ರೆ IPL ಇತಿಹಾಸದಲ್ಲಿ RCBಯ ತಂಡ ಕಂಟಿನ್ಯೂಸ್ ಆಗಿ 7 ಅವೇ ಮ್ಯಾಚಸ್ ಅನ್ನು ಗೆದ್ದು ಒಂದು ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದೆ. ಮತ್ತೆ ಇನ್ನೊಂದು ಕಡೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ IPL ಇತಿಹಾಸದಲ್ಲಿ 8000 ರನ್ಸ್ ಅನ್ನು ಕಂಪ್ಲೀಟ್ ಮಾಡಿದ ಮೊದಲ ಆಟಗಾರರು ಆಗಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು LSCಯ ಪಂದ್ಯದಲ್ಲಿ 50 ಹೊಡೆದ ಬಳಿಕ ಇವರು 63 50ಗಳ ಜೊತೆಗೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಹೊಡೆದ ಆಟಗಾರರು ಕೂಡ ಆಗಿದ್ದಾರೆ. ಇನ್ನೊಂದು ಕಡೆ ನಮ್ಮ RCBಯ ತಂಡ LSCಯ ಮುಂದೆ 228 ರನ್ಸ್ ಅನ್ನು ಚೇಸ್ ಮಾಡಿ ತನ್ನ IPL ಇತಿಹಾಸದ ಅತಿ ಹೆಚ್ಚು ಸ್ಕೋರ್ ಅನ್ನು ಚೇಸ್ ಮಾಡಿದೆ. ಹಾಗಾಗಿ LSCಯ ಮುಂದೆ ನಮ್ಮ RCBಯ ತಂಡ ಹಲವಾರು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಅನ್ನು ಬ್ರೇಕ್ ಮಾಡಿದೆ. ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.